ನಮಸ್ಕಾರ. ನಾವು ಹಲವು ಪುಣ್ಯಕರ್ಮಗಳು ಮಾಡಿದಾಗ, ಉದಾಹರಣೆಗೆ ದೇವಾಲಯದ ದರ್ಶನ ಮಾಡಿದಾಗ, ದೇವರ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿದಾಗ, ದಾನ ಕೊಟ್ಟಾಗ ಮತ್ತು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಾಗ ನಮ್ಮ ಪಾಪ ಕಳೆಯುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಆದರೆ ನಾವು ಮಾಡಿದ ಕರ್ಮಗಳಿಗೆ ಪ್ರತಿಫಲ ಸಿಗುತ್ತಾ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಇದೆಲ್ಲವೂ ಅದೃಷ್ಟವಾದಂತಹ ವಿಷಯ. ಆದ್ದರಿಂದ ಪಾಪ ಹೋಗುತ್ತಾ ಇಲ್ವಾ, ಇಲ್ಲ ಎಷ್ಟು ಹೋಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇದಕ್ಕೆ ಒಂದು ಅಪವಾದವಿದೆ. 15-16 ಶತಮಾನಗಳಲ್ಲಿ ಇದ್ದಂತಹ ಒಬ್ಬ ಮಹಾನ್ ದಾರ್ಶನಿಕರಾದಂತಹ ವಾದಿರಾಜ ಸ್ವಾಮಿಗಳು ಒಂದು ಮಹತ್ತರವಾದಂತಹ ಕ್ಷೇತ್ರವನ್ನು ಅವರ ತೀರ್ಥ ಪ್ರಬಂಧ ಎನ್ನುವ ಗ್ರಂಥದಲ್ಲಿ ಸೂಚಿಸಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ ಮಣಿಪಾಲದ ಹತ್ತಿರ ಇರುವಂತಹ ಎಂಡ್ ಪಾಯಿಂಟ್ ಅನ್ನುವಂತಹ ಜಾಗದಲ್ಲಿ ಒಂದು ಗಣೇಶನ ದೇವಾಲಯದ ಪಕ್ಕದಲ್ಲಿ ಇರುವಂತಹ ಸುವರ್ಣ ನದಿಯ ತೀರ. ಈ ಸುವರ್ಣ ನದಿಯಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ಮಂಗಳವಾರ ನಾವು ಸ್ನಾನ ಮಾಡಿದಾಗ ನಮ್ಮ ಪಾಪ ಸುಡುವ ಶಬ್ದಗಳು ನಾವೇ ಸ್ವತಃ ನಮ್ಮ ಕಿವಿಯಾರ ಕೇಳಬಹುದು. ನಾವು ಆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವಾಗ ಸಾಸಿವೆ ಒಗ್ಗರಣೆಯಲ್ಲಿ ಸಿಡಿಯುವಂತೆ ಶಬ್ದ ನಮಗೆ ಕೇಳಿಸುತ್ತೆ. ಆದರೆ ಅದೇ ಶಬ್ದ ಅದೇ ಜಾಗದಲ್ಲಿ ಒಂದು ದಿನ ಹಿಂದೂ ಕೇಳಿಸುವುದಿಲ್ಲ, ಒಂದು ದಿನ ಮುಂದೂ ಕೇಳಿಸುವುದಿಲ್ಲ. ಇದೇ ಸುವರ್ಣ ನದಿ ಹಲವು ಜಾಗದಲ್ಲಿ ಬಂದಾಗಲೂ ಅದೇ ಕೃಷ್ಣ ಅಂಗಾರಕ ಚತುರ್ದಶಿ ದಿನ ಬೇರೆ ಜಾಗದಲ್ಲಿ ಕೂಡ ಕೇಳೋದಿಲ್ಲ. ಇದು ಒಂದು ಮಹಾನ್ ವಿಸ್ಮಯವಾದಂತಹ ಘಟನೆ. ಈ ರೀತಿ ವಿಸ್ಮಯವಾದಂತಹ ವಿಷಯಗಳು ನೀವು ಬೇರೆ ಎಲ್ಲಾದರೂ ಕೇಳಿದ್ದೀರಾ? ಕೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.